ಎಲ್ರಿಗೂ ನಮಸ್ಕಾರ. ನಿಮ್ಮ ಶೋನ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಆಗಿರುವಂಥ ಸ್ಟಫ್ಡ್ ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈಗ ಬೆಂಡೆಕಾಯಿ ತಿನ್ನಲಿಕ್ಕೆ ಮಕ್ಕಳೆಲ್ಲ ಇಷ್ಟಪಡೋದಿಲ್ಲ, ಅಂಥವರಿಗೆ ಈ ಒಂದು ರೆಸಿಪಿ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗಿದ್ರೆ ತಡ ಯಾಕೆ, ಪಟಾಪಟ ಅಂತ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಚಿಕ್ಕದಾಗಿರುವಂಥ ಬೆಂಡೆಕಾಯಿಯನ್ನು ಆರಿಸ್ಕೊಟ್ಟಿದ್ದೀನಿ ನೋಡಿ. ತುಂಬ ಲಾಂಗ್ ಸೈಜಲ್ಲಿರುವಂಥ ಬೆಂಡೆಕಾಯಿ ನಮಗೆ ಇದಕ್ಕೆ ಸ್ಟಫ್ ಬೆಂಡೆಕಾಯಿ ಮಾಡಲಿಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಚಿಕ್ಕದ ಬೆಂಡೆಕಾಯಿಯನ್ನು ತೊಗೊಂಡಿದ್ದೀನಿ, ನಾನು ಆರಿಸ್ಕೊಂಡಿದ್ದೀನಿ. ಈ ಬೆಂಡೆಕಾಯಿಯನ್ನು ಮೊದಲು ನಾವು ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ನಾವೇನಾದ್ರು ಕಟ್ ಮಾಡಿ ನೀರಲ್ಲಿ ತೊಳೆದ್ರೆ ಅದು ಲೋಳೆ ಆಗುತ್ತೆ. ಅದಕ್ಕೋಸ್ಕರ ಮೊದಲು ನಾವು ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀರಲ್ಲಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಎಲ್ಲ ಒಣಗಿಸ್ಕೋಬೇಕಾಗುತ್ತೆ. ಒಣಗಿಸ್ಕೊಂಡು ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನೋಡಿ. ನಮಗೆ ಸ್ಟಫ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಕಟ್ ಮಾಡಿಕೊಂಡ್ರೆ. ನಾವು ಫಸ್ಟ್ ತುದಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಏನು ಮಸಾಲೆ ರೆಡಿ ಮಾಡ್ಕೊಳ್ತೇವಲ್ಲ ಅದನ್ನು ಸ್ಟಫ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿಯಾಗಿ ಎಲ್ಲ ಬೆಂಡೆಕಾಯಿನ ನಾನು ನೀಟಾಗಿ ಕಟ್ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಬೆಂಡೆಕಾಯಿನೂ ಈ ರೀತಿ ನೀಟಾಗಿ ಮಿಡ್ಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಮಗೆ ಮಸಾಲೆಯಲ್ಲಿ ಸ್ಟಫ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಒಂದು ಬೆಂಡೆಕಾಯಿ ರೆಸಿಪಿನ ನೀವು ಒಂದು ಸಲ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಇದಕ್ಕೆ ಸ್ಟಫ್ ಮಾಡಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಮೊದಲಿಗೆ ಒಂದು 2 ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ ಇಲ್ಲಿ. ನೆಕ್ಸ್ಟ್ 1 ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. ಈ ಸ್ಟಫ್ ಮಸಾಲೆಗೆ ನಮಗೆ ತುಂಬ ಒಂದು ಟೇಸ್ಟಿಯಾಗಿ ಬರಬೇಕು ಅಂದರೆ ನಾವು ಈ ರೀತಿ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಪೌಡ್ರು ರೆಡಿ ಮಾಡ್ಕೋಬೇಕು. ಇದು ಮಸಾಲೆ ಅಂದರೆ ನೀರು ಹಾಕಿ ಮಾಡ್ಕೊಳ್ಳೋದಲ್ಲ. ಹಾಗೆ 1 ಸ್ಪೂನಷ್ಟು ನಾವು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಈ ಶೇಂಗಾ ಬೀಜ ಹಾಕೋದ್ರಿಂದ ಒಂದು ಫ್ಲೇವರು ಚೆನ್ನಾಗಿ ಬರುತ್ತೆ. ಶೇಂಗಾ ಚಟ್ನಿ ಫ್ಲೇವರ್ ಇರುತ್ತಲ್ಲ ಆ ರೀತಿಯಾಗಿ ಬರುತ್ತೆ. ಆಮೇಲೆ ಚಿಲ್ಲಿ ಪೌಡ್ರು ಒಂದು 2ರಿಂದ 3 ಸ್ಪೂನ್, ನಿಮಗೆ ಎಷ್ಟು ಬೇಕಾಗುತ್ತೆ. ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕೋಬೋದು. ನಾನು 3 ಸ್ಪೂನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನೋಡಿ. ಇದೆಲ್ಲವನ್ನು ಚೆನ್ನಾಗಿ ಈ ರೀತಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ರೋಸ್ಟ್ ಆಗಬೇಕಾಗುತ್ತೆ. ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ಇವಾಗ ಇದನ್ನು ಸ್ವಲ್ಪ ತಣ್ಣ ಆದಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ತರಿಯಾಗಿ, ಅಂದರೆ ತುಂಬ ನೈಸ್ ಆಗೋದು ಬೇಡ, ತುಂಬ ತರಿನೂ ಬೇಡ, ಮೀಡಿಯಮ್ಮಲ್ಲಿ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣು ಹಾಕೋತೀನಿ. ಸ್ಟಫ್ಗೆ ಮಸಾಲೆಗೆ ನಮಗೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿದ್ರೆ ಟೇಸ್ಟ್ ಅನಿಸುತ್ತೆ. ನೋಡಿದ್ರಲ್ಲ, ಇವಾಗ ಇಷ್ಟು ತರಿ ಆದರೆ ಇವಾಗ ಸಾಕಾಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತೀನಿ. ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನೀವು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ. ನೆಕ್ಸ್ಟ್ ನಾನು ಇದಕ್ಕೆ ಇನ್ನೊಂದು ಪದಾರ್ಥವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಗುರೆಳ್ಳು ಪೌಡ್ರು. ಇದನ್ನು ಮೊದಲೇ ನಾವು ಹುರಿದು ಪೌಡ್ರ್ ಮಾಡಿ ಇಟ್ಕೋತೀವಿ. ಎಲ್ಲ ಒಂದು ಪಲ್ಯ, ಬದನೆಕಾಯಿ ಪಲ್ಯ ಆಗಿರ್ಬೋದು, ಎಣ್ಗಾಯಿ ಇರ್ಬೋದು, ಅದಕ್ಕೆಲ್ಲ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಾಗಾಗಿ ಈ ಒಂದು ಪೌಡ್ರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿ ಇದೆಲ್ಲ, ಇದಕ್ಕೆಲ್ಲ ಈ ಒಂದು ಮಸಾಲೆಯನ್ನು, ಪೌಡ್ರನ್ನು ಈ ರೀತಿಯಾಗಿ ಸ್ಟಫ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಸ್ಟಫ್ ಮಾಡ್ಕೋಬೇಕು. ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಅದನ್ನು ನಾವು ಸ್ಟಫ್ ಮಾಡಬೇಕಾಗುತ್ತೆ ಮಸಾಲೆಯನ್ನು. ಈ ರೀತಿ ಸ್ಟಫ್ ಮಾಡಿ ಆದಮೇಲೆ, ಎಲ್ಲವನ್ನು ಸ್ಟಫ್ ಮಾಡ್ಕೊಂಡು ಆದಮೇಲೆ ಡೀಪ್ ಫ್ರೈ ಬೇಕಾದರೂ ಮಾಡ್ಕೋಬೋದು, ಹಾಗೆ ಶಾಲೋ ಫ್ರೈ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇದೇ ಮಸಾಲೆಯನ್ನು ಸ್ವಲ್ಪ ಮೇಲ್ಗಡೆನೂ ಸ್ಪ್ರೆಡ್ ಮಾಡಬೇಕಾಗುತ್ತೆ ನೋಡಿ. ತವಾ ಇಟ್ಟಿದ್ದೀನಿ. ತವಾ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ಈ ರೀತಿಯಾಗಿ ಬಿಟ್ಟರೆ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಮೇಲೆ ಕೆಳಗೆ ಎಲ್ಲ ನಾವು ಕೈ ಆಡಿಸ್ತಾ ಇರಬೇಕಾಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಬೇಯಿಸಬೇಕಾಗುತ್ತೆ ನೋಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಹೊರಗಡೆ ಎಲ್ಲ ಕುರ್ಕುರೆ ಅದೆಲ್ಲ ತಿಂತಾರಲ್ಲ, ಈ ರೀತಿಯಾಗಿ ನಾವು ಬೆಂಡೆಕಾಯನ್ನು ಮಾಡಿಕೊಡೋದ್ರಿಂದ ಒಂಥರ ಕುರ್ಕುರೆ ಟೇಸ್ಟೇ ಇರುತ್ತೆ. ಇದು ಹುಳಿ, ಖಾರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಮಳೆಗಾಲದಲ್ಲಂತೂ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ಬೆಂಡೆಕಾಯಿ ಸ್ಟಫ್ ಫ್ರೈಯನ್ನು. ಈಗ ಸುಮಾರು 2 ಸೈಡು ಸ್ವಲ್ಪ ಬೆಂದಿದೆ. ಇವಾಗ ಬೇಯ್ತಾ ಇರಬೇಕಾದ್ರೆ ನಾವು ಸ್ವಲ್ಪ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಇಡಬೇಕಾಗುತ್ತೆ. ಹೈ ಫ್ಲೇಮಲ್ಲಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಹೊಗೆ ಬರುತ್ತಲ್ಲ, ಹಾಗಾಗಿ ಇದನ್ನು ಮುಚ್ಚಳ ಮುಚ್ಚಿ ಇಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಅಲ್ಲೇ ಒಂದು ನೀರು ಬಿಟ್ಕೊಂಡು ಇದು ಚೆನ್ನಾಗಿ ರೋಸ್ಟ್ ಕೂಡ ಆಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಈ ಒಂದು ಬೆಂಡೆಕಾಯಿ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ.
ಫ್ರೆಂಡ್ಸ್ ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡುವಂಥ ಒಂದು ತುಂಬಾ ರುಚಿಕರವಾದಂಥ ಸ್ಟಫ್ಡ್ ಬೆಂಡೆಕಾಯಿ ಫ್ರೈ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ನೀವು ಒಮ್ಮೆ ಮನೆಯಲ್ಲಿ ಈ ರೀತಿ ಬೆಂಡೆಕಾಯಿ ಇದ್ದರೆ ಟ್ರೈ ಮಾಡಿ. ಈ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಬಾಜಿ ಎಲ್ಲ ಪ್ರತಿ ಸಲ ತಿಂದು ಬೋರ್ ಆಗಿರುತ್ತೆ ಅಂತ ಅವರಿಗೆ ಒಮ್ಮೆ ಈ ರೀತಿ ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿ ಫ್ರೆಂಚ್ ಫ್ರೈ ಈ ರೀತಿ ಒಮ್ಮೆ ಒಂದು ಸಲ ಟ್ರೈ ಮಾಡಿ. ಇದು ಏಕೆ ಕಪ್ಪಾಗಿದೆ ಅಂತ ನೀವು ತಿಳ್ಕೊಬೋದು. ನಾವು ಗುರೆಳ್ಳು ಪೌಡ್ರ್ ಹಾಕಿದ್ದೀವಲ್ಲ, ಹಾಗಾಗಿ ಇದು ಕಪ್ಪಾಗಿದೆ, ಬೇರೆ ಏನೂ ರೀಸನ್ ಅಲ್ಲ. ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಗುರೆಳ್ಳು ಪೌಡ್ರ್ ಹಾಕಿರೋದ್ರಿಂದ, ಶೇಂಗಾ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವರಿಗಂತೂ ಬೆಂಡೆಕಾಯಿ ಇಷ್ಟನೇ ಆಗೋದಿಲ್ಲ, ಯಾಕಂದರೆ ಅದು ಲೋಳೆ ಇರುತ್ತೆ, ಹಾಗೆ ಹೀಗೆ ಅಂದ್ಕೊಂಡು ಮಕ್ಕಳಂತೂ ತಿನ್ನೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಅಂಥವರಿಗೆ ಈ ರೀತಿಯಾಗಿ ನಾವು ರೆಸಿಪಿ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ಅಂದರೆ ತುಂಬ, ಮತ್ತೊಂದು ಸಲ ಮಾಡು ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಉತ್ತಮವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.